ಸ್ವಾಗತ. ವೀಕ್ಷಕರೇ, ಈ ವಾರ ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಘಟಾನುಘಟಿಗಳೇ ನಾಮಿನೇಟ್ ಆಗಿದ್ದಾರೆ. ಈ ವಾರ ಉಗ್ರ ಮಂಜು, ಗೌತಮಿ ಜಾಧವ್, ಮೋಕ್ಷಿತಾ ಪೈ, ಚೈತ್ರ ಕುಂದಾಪುರ, ಭವ್ಯ ಗೌಡ, ಗೋಲ್ಡ್ ಸುರೇಶ್, ಐಶ್ವರ್ಯ ಶಿಂದೋಗಿ, ರಜತ್ ಕಿಶನ್ ನಾಮಿನೇಟ್ ಆಗಿದ್ದಾರೆ. ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಬಹಳ ವಿಭಿನ್ನವಾಗಿ ನಡೆಯಿತು. ಬೆನ್ನಿಗೆ ಚೂರಿಯನ್ನ ಚುಚ್ಚುವ ಮುಖಾಂತರ ನಾಮಿನೇಟ್ ಮಾಡಬೇಕಿತ್ತು. ಆದರೆ ಈಗ ದೊಡ್ಡ ಟ್ವಿಸ್ಟ್ ಬಿಗ್ ಬಾಸ್ ಕೊಡ್ತಾ ಇದ್ದಾರೆ ಎನ್ನಲಾಗ್ತಿದೆ. ಹೌದು, ಶುಕ್ರವಾರ ಬಂದರೂ ಇದುವರೆಗೆ ವೋಟಿಂಗ್ ಲೈನ್ ತೆಗೆದಿಲ್ಲ. ಗುರುವಾರದ ಸಂಚಿಕೆ ಮುಕ್ತಾಯವಾದ ಬೆನ್ನಲ್ಲೇ ವೋಟಿಂಗ್ ಲೈನ್ಸ್ ಓಪನ್ ಆಗಬೇಕಿತ್ತು. ಆದರೆ ಇದುವರೆಗೆ ಓಪನ್ ಆಗಿಲ್ಲ. ಹೀಗಾಗಿ ಈ ವಾರ ಎಲಿಮಿನೇಷನ್ ಇಲ್ಲ ಎನ್ನಲಾಗ್ತಿದೆ. ಮತ್ತೊಂದು ಕಡೆ ಬಿಗ್ ಬಾಸ್ ಮನೆಯ ಸೀಕ್ರೆಟ್ ರೂಮ್ ಬಗ್ಗೆ ಸಖತ್ ಚರ್ಚೆ ಆಗ್ತಾ ಇದೆ. ಸೀಕ್ರೆಟ್ ರೂಮ್ ನಲ್ಲಿ ಒಬ್ಬ ಸ್ಪರ್ಧಿಯನ್ನ ಬಿಗ್ ಬಾಸ್ ಇಟ್ಟು ಚಮಕ್ ಕೊಡ್ತಾರ ಎಂಬುದು ನೆಟ್ಟಿಗರ ಊಹಾಪೋಹವಾಗಿದೆ. ಈಗಾಗಲೇ 2 ಬಾರಿ ಫೇಕ್ ಎಲಿಮಿನೇಷನ್ ಆಗಿದೆ. ರಂಜಿತ್, ತ್ರಿವಿಕ್ರಮ್, ಮತ್ತೊಮ್ಮೆ ಭವ್ಯ ಗೌಡ ಅವರ ಫೇಕ್ ಎಲಿಮಿನೇಷನ್ ನಡೆದಿತ್ತು. ಈಗಾಗಲೇ ಬಿಗ್ ಬಾಸ್ ಮನೆಯಿಂದ ಯಮುನಾ ಶ್ರೀನಿಧಿ, ಹಂಸ, ಮಾನಸ, ಅನುಷಾ ರೈ, ಧರ್ಮ ಕೀರ್ತಿರಾಜ್ ಔಟ್ ಆಗಿದ್ದಾರೆ. ರಂಜಿತ್, ಜಗದೀಶ್ ಮುಂಚೆಯೇ ಹೊರ ನಡೆದಿದ್ರು. ಶೋಭಾ ಶೆಟ್ಟಿ ಟ್ವೀಟ್ ಮಾಡಿದ್ದಾರೆ. 66ನೇ ದಿನ ಮನೆಯಲ್ಲಿ ಮನೆಯ ಕ್ಯಾಪ್ಟನ್ ಧನ್ರಾಜ್ಗೆ ಬಿಗ್ ಬಾಸ್ಗೆ ವಿಶಿಷ್ಟವಾದಂತಹ ಟಾಸ್ಕ್ ಅನ್ನ ಕೊಟ್ಟರು. ಅದರ ಪ್ರಕಾರ ಯಾರು ಯಾವ ಸ್ಥಾನದಲ್ಲಿ ಇರಬೇಕು ಮತ್ತು ಯಾಕೆ ಎಂಬ ಕಾರಣವನ್ನ ನೀಡಲು ಹೇಳಿದ್ರು. ಜೊತೆಗೆ ಈ ಮನೆಯಲ್ಲಿ ಅರ್ಹತೆ ಇರುವ ಮತ್ತು ಸೇವ್ ಯಾರನ್ನ ಮಾಡುತ್ತೀರಿ, ಮಾಡಲು ಇಚ್ಛಿಸಿರುವ 2 ಸದಸ್ಯರನ್ನ ಸೂಚಿಸಬೇಕಿತ್ತು. ತ್ರಿವಿಕ್ರಮ್ ಮತ್ತು ರಜತ್ ಅವರನ್ನ ಈ ಮನೆಯಲ್ಲಿ ಇರಲು ಅರ್ಹ ಆಟಗಾರರೆಂದು ಧನ್ರಾಜ್ ಪರಿಗಣನೆ ಮಾಡಿದ್ರು. ಮಿಕ್ಕಂತೆ ನಾಮಿನೇಷನ್ ನಲ್ಲಿ ಶಿಶಿರ್ಗೆ ಮೊದಲ ಸ್ಥಾನ, ಹನುಮಂತನಿಗೆ 2ನೇ ಸ್ಥಾನ, ನಂತರ ಕ್ರಮವಾಗಿ ಐಶ್ವರ್ಯ, ಸುರೇಶ್, ಚೈತ್ರ, ಮೋಕ್ಷಿತಾ, ಗೌತಮಿ, ಮಂಜು ಮತ್ತು ಭವ್ಯ ಗೌಡ ಅವರನ್ನ ಕೊನೆಯ ಅಂದರೆ 9ನೇ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ BN TV. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಧ್ವನಿ.